ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ಸ್ವಾಭಿಮಾನದ ಹೆಣ್ಣು. ಹೆಣ್ಣಿನ ಬದುಕಿಗೆ ಅತಿ ದೊಡ್ಡ ಆಭರಣ ಯಾವುದು? ಶಾಲೆಯ ವಾರ್ಷಿಕೋತ್ಸವದಲ್ಲಿ ಭಾಷಣ ಮಾಡುತ್ತಿದ್ದಾಗ ನಂದಿನಿ ಕೇಳಿದ ಪ್ರಶ್ನೆ ಅದು. ಕೆಲವರು ಸೌಂದರ್ಯ ಎಂದರು, ಕೆಲವರು ಸಹನೆ ಎಂದರು. ನಂದಿನಿ ಮೈಕ್ ಹಿಡಿದು ನಿಧಾನವಾಗಿ ಹೇಳಿದಳು, ಸ್ವಾಭಿಮಾನ. ಸಭಾಂಗಣದಲ್ಲಿ ಕ್ಷಣಕಾಲ ಮೌನ ಆವರಿಸಿತು. ನಂದಿನಿ ಒಂದು ಸಣ್ಣ ಹಳ್ಳಿಯ ಹುಡುಗಿ. ತಂದೆ ರೈತ, ತಾಯಿ ಮನೆಯ ಕೆಲಸ ನೋಡಿಕೊಳ್ಳುವ ಗೃಹಿಣಿ. ಆರ್ಥಿಕ ಸ್ಥಿತಿ ಬಹಳ ಸಮೃದ್ಧವಾಗಿ ಇರಲಿಲ್ಲ. ಆದರೆ ಒಂದು ವಿಷಯದಲ್ಲಿ ಆ ಮನೆ ಶ್ರೀಮಂತವಾಗಿತ್ತು, ಮೌಲ್ಯಗಳಲ್ಲಿ. ಯಾವ ಪರಿಸ್ಥಿತಿಯಲ್ಲಾದರೂ ತಲೆ ತಗ್ಗಿಸಬೇಡ, ಸತ್ಯದ ದಾರಿ ಬಿಟ್ಟು ಹೋಗಬೇಡ ಎಂದು ತಂದೆ ಸದಾ ಹೇಳುತ್ತಿದ್ದ. ತಾಯಿ ಕೂಡ ನಮ್ಮ ಗೌರವ ನಮ್ಮ ಕೈಯಲ್ಲೇ ಇರುತ್ತದೆ ಎಂದು ಕಲಿಸುತ್ತಿದ್ದಳು. ಪದವಿ ಪೂರ್ಣಗೊಳಿಸಿದ ಬಳಿಕ ನಂದಿನಿಗೆ ನಗರದಲ್ಲಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಹಳ್ಳಿಯಿಂದ ನಗರಕ್ಕೆ ಬರುವುದು ಅವಳಿಗೆ ಹೊಸ ಅನುಭವ. ದೊಡ್ಡ ಕಟ್ಟಡಗಳು, ವೇಗದ ಜೀವನ, ಸ್ಪರ್ಧಾತ್ಮಕ ವಾತಾವರಣ ಎಲ್ಲವೂ ಹೊಸದು. ಮೊದಲ ದಿನವೇ ಅವಳು ತಾನು ಬೇರೆ ಜಗತ್ತಿಗೆ ಬಂದಂತೆ ಅನಿಸಿತು. ಆಫೀಸಿನಲ್ಲಿ ಅವಳ ಪರಿಶ್ರಮ ಗಮನ ಸೆಳೆಯಿತು. ಯಾವ ಕೆಲಸ ಕೊಟ್ಟರೂ ಸಮಯಕ್ಕೆ ಮುಗಿಸುತ್ತಿದ್ದಳು. ಸಹೋದ್ಯೋಗಿಗಳು ಸಹ ಅವಳನ್ನು ಮೆಚ್ಚುತ್ತಿದ್ದರು. ಆದರೆ ಎಲ್ಲರಲ್ಲೂ ಒಬ್ಬನೇ ವ್ಯಕ್ತಿ, ಮ್ಯಾನೇಜರ್ ರಾಘವ, ಅವಳಿಗೆ ಸ್ವಲ್ಪ ವಿಚಿತ್ರವಾಗಿ ವರ್ತಿಸುತ್ತಿದ್ದ. ಮೊದಲಿಗೆ ಅವಳು ಅದನ್ನು ಗಮನಿಸಲಿಲ್ಲ. ಹೊಸಬಳು ಅಂದರೆ ಹೆಚ್ಚು ಗಮನ ಕೊಡುತ್ತಾರೆ ಎಂದುಕೊಂಡಳು. ಒಂದು ದಿನ ರಾಘವ ಅವಳನ್ನು ತನ್ನ ಕ್ಯಾಬಿನ್ಗೆ ಕರೆದನು. ನಂದಿನಿ, ನಿನ್ನ ಕೆಲಸ ತುಂಬ ಚೆನ್ನಾಗಿದೆ. ಮುಂದಿನ ಪ್ರಮೋಷನ್ಗಾಗಿ ನಿನ್ನ ಹೆಸರನ್ನು ನಾನು ಶಿಫಾರಸು ಮಾಡಬಹುದು ಎಂದು ಮಾತು ಆರಂಭಿಸಿದನು. ನಂದಿನಿ ಸಂತೋಷಪಟ್ಟಳು. ಆದರೆ ಅವನ ಮಾತಿನ ಸ್ವರ ನಿಧಾನವಾಗಿ ಬದಲಾಗತೊಡಗಿತು. ಆದರೆ ಎಂದು ಅವನು ಕುರ್ಚಿಗೆ ಹತ್ತಿರ ಬಂದು ನಿಂತ. ಆದರೆ ಏನು ಸರ್ ಎಂದು ನಂದಿನಿ ಪ್ರಶ್ನಿಸಿದಳು. ಈ ನಗರದಲ್ಲಿ ಮುಂದೆ ಬರಲು ಸ್ವಲ್ಪ ಹೊಂದಾಣಿಕೆ ಬೇಕು. ನನ್ನ ಜೊತೆ ಸ್ವಲ್ಪ ಸಮಯ ಕಳೆಯಬೇಕು. ಹೀಗೆ ಮಾಡಿದರೆ ನಿನ್ನ ಭವಿಷ್ಯ ಸುರಕ್ಷಿತ ಎಂದನು. ಅವನ ಮಾತಿನ ಅರ್ಥ ನಂದಿನಿಗೆ ಸ್ಪಷ್ಟವಾಯಿತು. ಕ್ಷಣಕಾಲ ಅವಳ ಮನಸ್ಸು ತಲ್ಲಣಗೊಂಡಿತು. ಮನೆಯ ಸಾಲ, ತಂದೆಯ ಆರೋಗ್ಯ, ತಮ್ಮನ ವಿದ್ಯಾಭ್ಯಾಸ ಎಲ್ಲವೂ ಕಣ್ಣ ಮುಂದೆ ತೇಲಿದವು. ಪ್ರಮೋಷನ್ ಸಿಕ್ಕರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಿತ್ತು. ಆದರೆ ಅದು ಯಾವ ದಾರಿಯಲ್ಲಿ? ತಂದೆಯ ಮಾತುಗಳು ಅವಳ ಮನಸ್ಸಿನಲ್ಲಿ ಗುಂಗಜಿದವು. ತಲೆ ತಗ್ಗಿಸಬೇಡ. ತಾಯಿಯ ನುಡಿಗಳು ಕಿವಿಯಲ್ಲಿ ಮೊಳಗಿದವು. ಗೌರವ ನಮ್ಮ ಕೈಯಲ್ಲಿ. ನಂದಿನಿ ದೃಢವಾಗಿ ನಿಂತಳು. ಸರ್, ನಾನು ನನ್ನ ಶ್ರಮದಿಂದ ಮುಂದೆ ಬರಬೇಕು. ಇಂತಹ ಷರತ್ತುಗಳಿಗೆ ನಾನು ಒಪ್ಪುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದಳು. ರಾಘವ ಮುಖಬಣ್ಣ ಬದಲಾಯಿತು. ನಿನ್ನಂಥವರು ಇಲ್ಲಿ ಹೆಚ್ಚು ದಿನ ಇರಲ್ಲ ಎಂದು ತಿರಸ್ಕಾರದಿಂದ ಹೇಳಿದನು. ನಂದಿನಿ ಕ್ಯಾಬಿನಿಂದ ಹೊರಗೆ ಬಂದಾಗ ಅವಳ ಹೃದಯ ಜೋರಾಗಿ ಹೊಡೆಯುತ್ತಿತ್ತು. ಭಯವಿತ್ತು. ಕೆಲಸ ಕಳೆದುಕೊಳ್ಳುವ ಸಾಧ್ಯತೆ ಇತ್ತು. ಆದರೆ ಒಳಗೆ ಯಾವುದೋ ಶಕ್ತಿ ಬೆಳಗುತ್ತಿತ್ತು. ಅದು ಸ್ವಾಭಿಮಾನದ ಶಕ್ತಿ. ಮುಂದಿನ ಕೆಲವು ದಿನಗಳು ಕಠಿಣವಾಗಿದ್ದವು. ಅವಳ ಕೆಲಸದಲ್ಲಿ ತಪ್ಪು ಹುಡುಕಲು ಯತ್ನಿಸಿದರು. ಅಪ್ರಯೋಜಕ ಟೀಕೆಗಳು ಬಂದವು. ಸಹೋದ್ಯೋಗಿಗಳಲ್ಲಿ ಕೆಲವರು ದೂರಾದರು. ಆದರೆ ನಂದಿನಿ ಕುಗ್ಗಲಿಲ್ಲ. ತನ್ನ ಕೆಲಸವನ್ನು ಇನ್ನಷ್ಟು ನಿಷ್ಠೆಯಿಂದ ಮಾಡತೊಡಗಿದಳು. ಒಂದು ದಿನ ಕಂಪನಿಗೆ ಹೊಸ ಡೈರೆಕ್ಟರ್ ಆಗಿ ಅನಿತಾ ಮೇಡಮ್ ಬಂದರು. ಅವರು ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಸಂವೇದನಶೀಲರಾಗಿದ್ದರು. ನಂದಿನಿಯ ಸ್ನೇಹಿತೆಯೊಬ್ಬಳು ಧೈರ್ಯ ನೀಡಿ, ನೀನು ನಿನ್ನ ಅನುಭವವನ್ನು ಮೇಡಮ್ಗೆ ಹೇಳು ಎಂದು ಸಲಹೆ ನೀಡಿದಳು. ಮೊದಲಿಗೆ ನಂದಿನಿಗೆ ಸಂಶಯವಿತ್ತು. ನನ್ನ ಮಾತು ಯಾರು ನಂಬುತ್ತಾರೆ ಎಂದುಕೊಂಡಳು. ಆದರೆ ಮೌನವು ಸಮಸ್ಯೆಗೆ ಪರಿಹಾರ ಅಲ್ಲ ಎಂಬುದು ಅವಳಿಗೆ ಅರಿವಾಯಿತು. ಅವಳು ಡೈರೆಕ್ಟರನ್ನು ಭೇಟಿ ಮಾಡಿ ಎಲ್ಲವನ್ನು ವಿವರಿಸಿದಳು. ಅನಿತಾ ಮೇಡಮ್ಗೆ ಗಮನದಿಂದ ಕೇಳಿದರು. ನೀನು ಧೈರ್ಯಶಾಲಿ, ನಿನ್ನಂಥವರಿಂದಲೇ ಬದಲಾವಣೆ ಸಾಧ್ಯ ಎಂದು ಹೇಳಿದರು. ತಕ್ಷಣವೇ ಆಂತರಿಕ ಪರಿಶೀಲನೆ ಆರಂಭವಾಯಿತು. ಇನ್ನೂ ಕೆಲವು ಮಹಿಳೆಯರು ಸಹ ಧೈರ್ಯವಾಗಿ ಮುಂದೆ ಬಂದರು. ಪರಿಶೀಲನೆಯ ಬಳಿಕ ರಾಘವನ ವಿರುದ್ಧ ಕ್ರಮ ಕೈಗೊಳ್ಳಲಾಯಿತು.
ಕಂಪನಿಯಲ್ಲಿ ಹೊಸ ನಿಯಮಗಳು ಜಾರಿಗೆ ಬಂದವು. ಮಹಿಳಾ ಸುರಕ್ಷತೆಗೆ ವಿಶೇಷ ಸಮಿತಿ ರಚಿಸಲಾಯಿತು. ನಂದಿನಿಯ ಧೈರ್ಯವು ಅನೇಕ ಮಹಿಳೆಯರಿಗೆ ದಾರಿದೀಪವಾಯಿತು. ಕೆಲವು ತಿಂಗಳ ನಂತರ ನಂದಿನಿಗೆ ಪ್ರಮೋಷನ್ ದೊರೆಯಿತು. ಅವಳ ಪರಿಶ್ರಮ ಮತ್ತು ಅರ್ಹತೆಯ ಆಧಾರದ ಮೇಲೆ ಆ ದಿನ ಅವಳು ತಂದೆಗೆ ಕರೆ ಮಾಡಿ ಹೇಳಿದಳು, ಅಪ್ಪ, ನಾನು ಗೆದ್ದೆ. ತಂದೆಯ ಕಂಠದಲ್ಲಿ ಗರ್ವ ಸ್ಪಷ್ಟವಾಗಿತ್ತು. ನಿನ್ನ ಸ್ವಾಭಿಮಾನ ಕಾಪಾಡಿಕೊಂಡೆ, ಅದೇ ನಿಜವಾದ ಗೆಲುವು ಎಂದರು. ನಂದಿನಿ ಮನೆಗೆ ಬಂದಾಗ ತಾಯಿ ಕಣ್ಣೀರಿನಿಂದ ಅವಳನ್ನು ಅಪ್ಪಿಕೊಂಡಳು. ನನ್ನ ಮಗಳೇ, ನಮ್ಮ ಗೌರವ ಎಂದಳು. ಆ ದಿನ ನಂದಿನಿ ತಿಳಿದು ಬಂತು, ಜೀವನದಲ್ಲಿ ಅವಕಾಶಗಳು ಬರಬಹುದು, ಸವಾಲುಗಳು ಎದುರಾಗಬಹುದು, ಆದರೆ ಸ್ವಾಭಿಮಾನ ಕಳೆದುಕೊಂಡು ಗೆದ್ದ ಗೆಲುವು ಶಾಶ್ವತವಾಗಿರುವುದಿಲ್ಲ. ನಿಜವಾದ ಜಯ ಎಂದರೆ ತಲೆ ಎತ್ತಿ ನಿಲ್ಲುವ ಸಾಮರ್ಥ್ಯ. ನಂದಿನಿಯ ಕತೆ ಹಳ್ಳಿಯ ಹುಡುಗಿಯರಿಂದ ಹಿಡಿದು ನಗರದ ಮಹಿಳೆಯರವರೆಗೂ ಸ್ಫೂರ್ತಿಯಾಯಿತು. ಶಾಲೆಯ ವಾರ್ಷಿಕೋತ್ಸವದಲ್ಲಿ ಅವಳು ಮತ್ತೆ ಭಾಷಣ ಮಾಡಲು ಆಹ್ವಾನಿಸಲ್ಪಟ್ಟಳು. ಈ ಬಾರಿ ಅವಳು ತನ್ನ ಜೀವನದ ಅನುಭವವನ್ನು ಹಂಚಿಕೊಂಡಳು. ಸ್ವಾಭಿಮಾನವು ಹೆಣ್ಣಿನ ಅಲಂಕಾರವಲ್ಲ, ಅದು ಅವಳ ಉಸಿರು. ಅದನ್ನು ಕಾಪಾಡಿಕೊಂಡರೆ ಜೀವನವು ನಲ್ಲೆಯಂತೆ ಸದಾ ಹರಿಯುತ್ತದೆ ಎಂದು ಅವಳು ಹೇಳಿದಳು. ಸಭಾಂಗಣ ಚಪ್ಪಾಳೆಗಳಿಂದ ಮೊಳಗಿತು. ಆದರೆ ಆ ಚಪ್ಪಾಳೆಗಳಿಗಿಂತ ಮುಖ್ಯವಾದದ್ದು ಅವಳ ಮನಸ್ಸಿನ ಶಾಂತಿ. ಸ್ವಾಭಿಮಾನದಿಂದ ನಿಂತ ನಂದಿನಿಯ ಬದುಕು ನಿಜವಾಗಿಯೂ ಸ್ವಾಭಿಮಾನದ ನಲ್ಲೆ ಆಗಿತ್ತು. ಸದಾ ಸ್ವಚ್ಛವಾಗಿ, ದೃಢವಾಗಿ, ನಿರಂತರವಾಗಿ ಹರಿಯುವ ನದಿ. ಈ ಕಥೆಯ ಸಂದೇಶ: ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳುವ ಧೈರ್ಯವಿದ್ದರೆ ಯಾವುದೇ ಅಡಚಣೆ ನಮ್ಮನ್ನು ತಡೆಯಲಾರದು. ಗೌರವದಿಂದ ಬದುಕುವುದು ದೊಡ್ಡ ಸಾಧನೆ. ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಕಮೆಂಟು, ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಧನ್ಯವಾದಗಳು.